ಹಾಡು ನನ್ನದು. ಮೋಹನ್, ನಿನಗೆ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಮೋಹನ. Hello Mohan, happy birthday to you. Hello Mohan, wish you happy birthday. ಹಾಯ್ ಮೋಹನ್ ದೊಡ್ಡಪ್ಪ, ಹುಟ್ಟು ಹಬ್ಬದ ಶುಭಾಶಯಗಳು. ವಿಶಿಂಗ್ ಯು ಲೋಡ್ಸ್ ಆಫ್ ಹೆಲ್ತ್ ಅಂಡ್ ಹ್ಯಾಪಿನೆಸ್. ಹಾಯ್ ಮಾವ, ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಎಂಜಾಯ್ ಮಾಡಿ. ಮೋಹನ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ಹ್ಯಾಪಿ 60th ಬರ್ತ್ಡೇ ಮೋಹನ್ ಭಾವ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೋಹನ್, 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮೋಹನನಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಮೋಹನ್ ದೊಡ್ಡಪ್ಪ, ಹೇಗಿದ್ದೀರಾ? ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಆಲ್ ದಿ ನಾಲೆಜ್ ಆ್ಯಂಡ್ ವಿಸ್ಡಮ್ ಯು ಪಾಸ್ಡ್ ಆನ್ ಟು ಅಸ್. ಆ್ಯಂಡ್ ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ತ್ಡೇ. ಪರಸ್ಪರ ಗುಂಪಿನಲ್ಲಿರುವ ಎಲ್ಲ ಸದಸ್ಯರು ಈಗ 60 ವರ್ಷ ದಾಟಿದ್ದಾರೆ. ಆದರೆ ಕರುನಾಡ ಕಸಿನ್ಸ್ ಗ್ರೂಪಲ್ಲಿ ಮೊದಲನೇ ವ್ಯಕ್ತಿಯಾಗಿ ನಮ್ಮ ಕಡೆಯಿಂದ ಮೋಹನ್ ಭಾವ ಅವರು 60 ವರ್ಷ ಸೀನಿಯರ್ ಸಿಟಿಸನ್ ಗುಂಪಿಗೆ ಇವಾಗ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಮೆಲ್ಬರ್ನ್ನಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಮೋಹನ್ ಬಾ, ಹ್ಯಾಪಿ ಬರ್ಡೇ ಟು ಯು. ಇವತ್ತು ಜನವರಿ 16. ವಿಶೇಷ ಅಂದರೆ ಇವತ್ತು ರಾಮ್ ಮೋಹನ್ ಅವರ ಹುಟ್ಟುಹಬ್ಬ. ರಾಮ್ ಮೋಹನ್, ನಿನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ನಿನ್ನ ದೇವರು ನಿನ್ನ ಆರೋಗ್ಯ, ಆಯುಷ್ಯ, ನೆಮ್ಮದಿ ಮತ್ತು ನಿನ್ನ ಇಷ್ಟದಂತೆ ಎಲ್ಲ ನೆರವೇರಲಿ. ರಾಮ್ ಮೋಹನ್ ಅಂದರೆ ನಮಗೆ ನೆನಪು ಬರೋದು ಅಂದರೆ ಅವನು ತುಂಬ ಡಿಸಿಪ್ಲಿನ್ಡ್ ಆಗಿದ್ದಾನೆ. ಎಲ್ಲರ ಬಗ್ಗೆ ಗೌರವ ಇದೆ, ಕರುಣೆ ಇದೆ. ಅವನು ದೂರ ಇದ್ದರೂ ಎಲ್ಲರಿಗೂ ಸಂಪರ್ಕ ಮಾಡ್ತಾನೆ. ಎಲ್ಲರಿಗೂ ಬಂದರೆ ಇಲ್ಲಿ ಮಾತಾಡ್ಬಿಟ್ಟು ಹೋಗ್ತಾನೆ. ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಜನರು ಹೋದರು ನನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ಉರಿವ ಬಿಸಿಲೆ ಬಂದರು, ಗುಡುಗು ಮಳೆಯ ಸುರಿದರು, ನನಗೆ ಎಲ್ಲ ಸಂತೋಷವೇ. ದಿನಕ್ಕೊಂದು ಹೊಸ ನೋಟವೇ, ಹಗಲು ಇರುಳು ಸೊಗಸುತ್ತಾರೆ. ಎಲ್ಲೆಲ್ಲಿಯೂ ಎಂದೆಂದಿಗೂ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು. 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏನಂತಂದರೆ ಇಷ್ಟು ಬೇಗ ಜೀವನದಲ್ಲಿ ಮುಂದೆ ಮುಂದೆ ಬಂದ್ಬಿಟ್ಟಿದ್ದೀವಿ ನಾನು ನೀನು ಅಂತ. ಯಾಕಂದರೆ ನನಗೆ ಇನ್ನೂ ಸಣ್ಣ ವಯಸ್ಸಿನ ನೆನಪೇ ಹಚ್ಚ ಹಸಿರಾಗಿದೆ. ನೀನು ಇಂಜಿನಿಯರಿಂಗ್ ಸೇರಿದ್ದಿರ್ಬೋದು, ನಿನ್ನ ಮದುವೆಗೆ ಅದಕ್ಕೆ ನೋಡಕ್ಕೆ ಹೋದಾಗ ಇರ್ಬೋದು, ಆಮೇಲೆ ಬಾಂಬೆ ಕೆಲಸ ಸೇರಿದಾಗ ಅಲ್ಲೆಲ್ಲ ನಾವಿಬ್ಬರು ಚೆನ್ನಾಗಿ ಬಾಂಬೆ ಎಲ್ಲ ರೌಂಡ್ ಹೊಡೆದಿದ್ದು, ನಿನ್ನ ಬಾಂಬೆನಲ್ಲಿ ಕೆಲಸ ಸಿಕ್ತು ಅಂತಂತೂ ನಾವು ಬರ್ತಾ ಇರ್ಬೋದು ಅಂತ ಎಂಜಾಯ್ ಮಾಡಿದ್ದು, ಅದೆಲ್ಲ ನೆನಪು ಹಚ್ಚ ಹಸಿರಾಗೇ ಇದೆ. ಈಗ ನೋಡಿದ್ರೆ ನೀನು 40 ವರ್ಷ ಬಾಂಬೆನಲ್ಲಿ ಕೆಲಸ ಮುಗಿಸಿ ಭಾರತ ದೇಶಕ್ಕೋಸ್ಕರ ದುಡಿದು ನೀವು ವಾಪಸ್ ಬರ್ತಾ ಇದೆಯಾ. ತುಂಬ ಸಂತೋಷ. ಬೇಗ ಬಾ, ಬೇಗ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮೆಲ್ಲರ ಜೊತೆ, ಎಲ್ಲರ ಜೊತೆ, ನಿನ್ನ ಸಂಬಂಧಿಕರೆಲ್ಲರ ಜೊತೆ ಕಾಲ ಕಳೆಯುವಂತೆ. ಇಷ್ಟು ವರ್ಷ ಏನೇನು ಮಿಸ್ ಆಗಿತ್ತು ನಿನಗೆ ಅದೆಲ್ಲ ನಿನಗೆ ವಾಪಸ್ ಸಿಗುತ್ತೆ.
ಹೀಗೆ ನಿನಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲನೂ ಕೊಟ್ಟು ಚೆನ್ನಾಗಿಟ್ಟಿರಲಿ ಮೋಹನ. ಹ್ಯಾಪಿ ಬರ್ಡೇ ಟು ಯು ಮೋಹನ. ಹ್ಯಾಪಿ ಬರ್ಡೇ ಮೋಹನ್. ನೀನು ನಿನ್ನ ಜೀವನದಲ್ಲಿ ಉನ್ನತ ಹುದ್ದೆಯಲ್ಲಿ ಭಾರತ ಸರ್ಕಾರಕ್ಕೆ ಸೇವೆ ಸಲ್ಲಿಸಿ ಸುದೀರ್ಘ ಕಾಲ ಮುಂಬೈ ಅಣುಶಕ್ತಿ ನಗರಲ್ಲಿ ನಿನ್ನ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದೆಯಾ. ಆದರೆ ನೀನು ಭಾಳ ಸರಳ ಜೀವಿ, ಎಲ್ಲರೂ ಮೆಚ್ಚುವಂಥ ಸ್ವಭಾವವುಳ್ಳವನು, ಕೋಪ ಬರೋದು ಏನು ನೋಡಿಲ್ಲ ನಾನು. ಯಾವಾಗಲೂ ನೀನು ತಾಳ್ಮೆಯಿಂದ ಭಾಳ ಯೋಚನೆ ಮಾಡಿ ಕೆಲಸಗಳನ್ನ ಮಾಡ್ತೀಯ. ನನಗೆ ಬಾಮೈದ ಅಂತ ಹೇಳೋದಕ್ಕಿಂತ ಯು ಲುಕ್ ಲೈಕ್ ಎ ವೆರಿ ಗುಡ್ ಫ್ರೆಂಡ್, ಗುಡ್ ಹಾರ್ಟೆಡ್ ಪರ್ಸನ್. ಅದು ಭಾಳ ಇಷ್ಟ ಆಗುತ್ತೆ. ಎಲ್ಲ ಆ್ಯಂಗಲಲ್ಲೂ ಸಹಾಯ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ, ಹಾತೊರಿತಾ ಇರ್ತೀಯ. ಅದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅಷ್ಟು ದೊಡ್ಡ ಕೆಲಸದಲ್ಲಿದ್ದು ನಿವೃತ್ತಿ ಆದರೂ ನೀನು ಭಾಳ ಸಿಂಪಲಾಗಿ ಕಾಣಿಸ್ತೀಯ, ಬೇರೆಯವ್ರಿಗೆ ಗೊತ್ತಾಗದಿದ್ದಾಗೆ ಸರಳ ಜೀವಿಯಾಗಿ ನೀನು ಜೀವನ ನಡೆಸ್ತಾ ಇದೆಯಾ. ನಿನ್ನ ಜೀವನ ಇನ್ನೂ ಚೆನ್ನಾಗಿ ಮುಂದೆ ಮುಂದುವರಿಲಿ. ನಿವೃತ್ತಿ ನಂತರವೇ ನೀನು ಎಲ್ಲನೂ ಎಂಜಾಯ್ ಮಾಡೋಂಗೆ ಇರಲಿ ಅಂತ ಭಗವಂತ ನೀನು ಕಳಿಸ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಮೋಹನ. ನಿಮ್ಮ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. Many more happy returns of the day. Stay blessed. God bless you. Good luck. Good luck. ರಾಮಮೋಹನ ಅಂತ ಅಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ತಾತ ಇಬ್ರು ಹೆಸರಿಟ್ಟಿದ್ರು. ಮೋನು ಮಾವ ಅಂತ ಪ್ರೀತಿಯಿಂದ ಕರ್ಸ್ಕೊಳ್ಳೋ ನಮ್ಮ ಮುದ್ದು ಮೋನು ಮಾವಂಗೆ 60ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಮೋನು ಮಾವ. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯ ಆರೋಗ್ಯ, ಸಂಪತ್ತು, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ. ಹ್ಯಾಪಿ 60th ಬರ್ಡೇ ಮೋಹನ್ ದೊಡ್ಡಪ್ಪ. ಶ್ರೀ ಎನ್ ರಾಮಮೋಹನ್ ಅಂದರೆ ನಮ್ಮ ಮೋಹನ, ಇಂದುಮತಿಯವರು ಹಾಗೂ ನಾಗಶೇನ್ ಮೂರ್ತಿಯವ್ರ ಮಗ. ನಮ್ಮ ಮದುವೆಗಿಂತ ಮುಂಚೆ ಇವನನ್ನು ನೋಡಿದ್ದು ಬಹುಶಃ ಅವಾಗ 5ನೇ ಕ್ಲಾಸ್ನಲ್ಲಿದ್ದರು ಅಥವಾ 6ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದನೋ ಗೊತ್ತಿಲ್ಲ. ಅಂತೂ ದಿನ ಕಳೆದಂತೆ ಬೆಳೆದ ಶೀಘ್ರವಾಗಿ ಬೆಳೆದ, ಎಲ್ಲ ರೀತಿಯಲ್ಲೂ ಬೆಳೆದ, ಅಣುಶಕ್ತಿ ನಿಗಮದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗೋ ಅಷ್ಟು ಬೆಳೆದ. ಮೊನ್ನೆ ತಾನೇ ರಿಟೈರ್ ಆಗೋತಂತೆ. ಕಾರಣ ಏನಪ್ಪ ಅಂದರೆ 60 ವರ್ಷ ನಂಬೋಕ್ಕಾಗಲ್ಲ. ಈಗಲೂ ಸ್ವಲ್ಪ ತಲೆಗೆ ಹೀಗೆ ಏನೋ ಮಾಡ್ಕೊಂಡು ಹೋದರೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೋದು, ಆ ಥರ ಇದ್ದಾನೆ. ನಗುಮುಖ ಯಾವಾಗಲೂ. ಎಲ್ಲ ಒಳ್ಳೆಯ ವಿಚಾರಗಳು ಅವನಲ್ಲಿದೆ. 60 ವರ್ಷ ಆಗಿದೆ, ಅದನ್ನು ನಂಬಲೇಬೇಕು, ಯಾಕೆಂದರೆ ರಿಟೈರ್ ಆಗಿದ್ದಾನಲ್ಲ. ಆದರೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ದಿವಸ ಬಾಳಲಿ, ಎಲ್ಲ ರೀತಿಯ ಒಳ್ಳೆಯದಾಗಲಿ ಮೋಹನಿಗೆ ಅಂತ ಇದೆ ನಮ್ಮ ಆಶಯ ಹಾಗೂ ಆಶೀರ್ವಾದ. ಪ್ರೀತಿಯ ಮೋಹನ್, ಒಂದು ಸಂವತ್ಸರ ಚಕ್ರವನ್ನು ಯಶಸ್ವಿಯಾಗಿ ಮುಗಿಸಿದೆಯಾ. ಹಾರ್ದಿಕವಾದ ಅಭಿನಂದನೆಗಳು. ಒಳ್ಳೆಯದಾಗಲಿ. ನನಗೆ ಯಾವಾಗಲೂ ಮೋಹನ ಅಂದರೆ ಹೆಮ್ಮೆ. ನಮ್ಮ ಭಾವ ನಾಗಶೇನ್ ಮೂರ್ತಿ ಮತ್ತು ಇಂದುಮತಿ ಇವರ ಎಲ್ಲ ಗುಣಗಳನ್ನು ತನ್ನಲ್ಲಿ ಒಳಗೊಂಡು ಅವನು ಇಲ್ಲಿವರೆಗೆ ಕಾರ್ಯನಿರ್ವಹಿಸೋದನ್ನು ನಾನು ಕಂಡಿದ್ದೇನೆ. ನಿಷ್ಠೆ ಕೆಲಸದಲ್ಲಿ, ಶ್ರದ್ಧೆ, ಪ್ರತಿಯೊಂದು ಕಾರ್ಯನೂ ಮೆಟಿಕ್ಯುಲಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು. ಓದೋದಾಗಲಿ, ಬರೆಯೋದಾಗಲಿ, ತದನಂತರ ಕೆಲಸಕ್ಕೆ ಸೇರಿದ್ದಾಗಲಿ, ಆ ಸೇರಿದ ಕೆಲಸದಲ್ಲಿ ನಿರ್ವಹಿಸೋ ರೀತಿಯಾಗಲಿ, ಪ್ರತಿಯೊಂದರಲ್ಲೂ ಈ ಒಂದು ನಿಷ್ಠೆ ಎದ್ದು ಕಾಣಿಸ್ತಾ ಇದೆ. ಇದು ಭಾಳ ಅನುಕರಣೀಯವಾದಂಥ ಗುಣ. ಇಂಜಿನಿಯರಿಂಗ್ ಮಾಡಿ ಮೈಸೂರಿನಲ್ಲಿ ನಮ್ಮ ದೇಶದ ಪ್ರತಿಷ್ಠಿತ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಭಾಳ ಹೆಮ್ಮೆ ಇದೆಯಲ್ಲ ನಮಗೆ. ಅಲ್ಲಿ ವಿಜ್ಞಾನಿಯಾಗಿ ಸೇರಿ ಕೊನೆಗೆ ಹಿರಿಯ ವಿಜ್ಞಾನಿಯಾಗಿ NTPCLಯಿಂದ ನೀನು ನಿವೃತ್ತನಾದೆ. ದೇಶ ವಿದೇಶಗಳಿಗೆ ನಿಮ್ಮ ಕಂಪನಿಯ ಮೂಲಕ ಹೋದೆ. ಭಾರತ ಸರ್ಕಾರನ ಪ್ರತಿನಿಧಿಸಿದೆ. ಇದೆಲ್ಲ ಸಾಮಾನ್ಯವಾದ ಒಂದು ಸಾಧನೆಗಳು ಅಂತ ನಾನು ಭಾವಿಸಲ್ಲ. ಇದು ನಿನ್ನ ಶ್ರಮ ಮತ್ತು ಶ್ರದ್ಧೆಗೆ, ಕಾರ್ಯನಿಷ್ಠೆಗೆ ದೊರೆತಿರ್ತಕ್ಕಂಥ ಗೌರವ. ಯಾವಾಗಲೂ ದೇಶನ,
ಸಮಾಜನ, ಬಂಧುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಕೆಲಸ ಮಾಡೋ ರೀತಿ ನಮಗೆಲ್ಲರಿಗೂ ಭಾಳ ಖುಷಿ ತಂದಿದೆ. ನಮ್ಮ ಇಡೀ ಕುಟುಂಬಕ್ಕೆ ಇದು ಭಾಳ ಗೌರವವಾದ ವಿಚಾರ. ನಾನು ಈ ಸಂದರ್ಭದಲ್ಲಿ ನಿನ್ನ ಅಜ್ಜಿ ಅರುಂಧತಿ ಅವ್ರನ್ನ ನೆನೆಸ್ಕೊಳ್ತೀನಿ. ಕೋಟೆ ಮನೆಯಲ್ಲಿ ನಮಗೆ ನೆನಪಿರೋ ಹಾಗೆ ಹುಟ್ಟಿದಂಥ ಮೊದಲನೇ ಹುಡುಗ ನೀನು. ಪರಸ್ಪರ ಕುಟುಂಬಕ್ಕೆ ಭಾಳ ದೊಡ್ಡ ಒಂದು ಗೌರವವನ್ನು ತಂದಿದೆಯಾ. ಅದೇ ರೀತಿ ಅನಿತಾ ಕನ್ನಡದ ಘಮಘಮವನ್ನು ಮುಂಬೈನಲ್ಲಿ ಬೆಳಗಿದಾಳೆ. ಅಭಿರಾಮ ಯಶಸ್ವಿಯಾಗಿ ಮುಂದಕ್ಕೆ ಬೆಳೀತಾ ಇದ್ದಾನೆ. ಕುಟುಂಬಕ್ಕೆ ಸಂಪೂರ್ಣವಾದ ಯಶಸ್ಸು ಸಿಗಲಿ, ಜಯ ಸಿಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಪಕ್ಕದಲ್ಲಿ ಒಂದು ವಿಗ್ರಹವನ್ನು ಇಟ್ಕೊಂಡಿದ್ದೀನಿ. ಇದನ್ನು ನೀನು ನೋಡು, ಇದು ನಿನಗೆ ಬಹಳ ಪ್ರಿಯವಾದಂಥ ಅಯೋಧ್ಯ ರಾಮನ ವಿಗ್ರಹ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಇಟ್ಕೊಂಡೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಪರಸ್ಪರ ಕುಟುಂಬಕ್ಕೆ, ವಿಶೇಷವಾಗಿ ಇಂದುಮತಿ ಮತ್ತು ನಿಮ್ಮ ಎಲ್ಲ ಸಮೀಪದ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮೋಹನ ಇನ್ನೂ ಹೆಚ್ಚಿನ ಯಶಸ್ಸಿನ ಮೆಟ್ಟಿಲುಗಳನ್ನ ಏರಲಿ. ನಿವೃತ್ತಿ ಅನ್ನೋದು ಯಾರಿಗೂ ಇರಲ್ಲ. ಒಂದು ಕೆಲಸದಿಂದ ಇನ್ನೊಂದಕ್ಕೆ ಹೊರಳೋದೇ ನಿವೃತ್ತಿ, ಒಂದು ವೃತ್ತಿಯಿಂದ ಇನ್ನೊಂದು ಕಡೆ ಹೊರಳೋದೇ ನಿವೃತ್ತಿ. ಆ ರೀತಿ ಹೊರಳಿ ದೇಶಕ್ಕೆ, ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಹೆಚ್ಚು ಒಳಿತನ್ನು ಮಾಡುವಂತ ನಾನು ಹೇಳ್ತೀನಿ. ನನಗಂತೂ ಈ ಸಂದರ್ಭ ಭಾಳ ಖುಷಿ ತಂದಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಶುಭಾಶಯಗಳು. ಮೋಹನ್ ಬಾಬಾ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೋಹನ, ಶುಭಾಶಯಗಳು ನಿನಗೆ. 60 ವರ್ಷ ತುಂಬಿದ್ದಕ್ಕೆ ಖುಷಿ ಆಯಿತು. ಎಲ್ಲ ಒಳ್ಳೆಯದಾಗಲಿ. ದೇವರ ಅನುಗ್ರಹ ಸದಾ ನಿನ್ನ ಮೇಲೆ ಇರಲಪ್ಪ. ಅದೇ ನನ್ನ ಆಶೀರ್ವಾದ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೋಹನ್ ದೊಡ್ಡಪ್ಪ. ಮೋಹನ್ ಅವರೇ, ನಿಮಗೆ 60 ವರ್ಷ ಅಂತ ಕೇಳಿ ತುಂಬ ಸಂತೋಷ ಆಯಿತು. ನಮ್ಮ ಪರಸ್ಪರ ಸಂಸಾರದಲ್ಲಿ ನೀವು ಸರ್ಕಾರಿ ನೌಕರಿ ತಗೊಂಡು ಅದರಲ್ಲಿ ಹೆಸರು ಮಾಡಿ ಯಶಸ್ಸು ದೊರಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ನನಗೂ ಸಹ ಅದು ಹೆಮ್ಮೆ ಅನಿಸುತ್ತೆ. ನಿಮಗೆ ಹೀಗೇನೆ ಬದುಕಿನುದ್ದಕ್ಕೂ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ನಿಮಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ. ಮೋಹನ್, ರಾಮಮೋಹನ್. ದೇವನಿಂದ ಎಲ್ಲರೂ ಹೇಳ್ತಾಯಿದ್ರು ಮೋಹನ್ ಅಂತ ಹೆಸರಿಟ್ಟಿದ್ದು ನಾನು ಅಂತ. ಆದರೆ ಅದಕ್ಕೆ ಭಾವ ರಾಮ್ ಅಂತ ಸೇರಿಸ್ಬಿಟ್ಟು ನಿನಗೆ ರಾಮಮೋಹನ್ ಅಂತ ಒಂದು ವಿಶೇಷವಾದಂಥ ಹೆಸರಿಟ್ಟರು. ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆಯಾ ಇದುವರೆಗೂ. ನಾವು ಹುಟ್ಟಿದ ದಿವಸದಿಂದ ಇವತ್ತಿನ ತನಕ ಜೊತೆಲಿ ಬೆಳ್ಕೊಂಬಂದಿರೋದೇ ಒಂದು ದೊಡ್ಡ ವಿಷಯ, ಸಂತೋಷದ ವಿಷಯ. ನೀನು ಅಮ್ಮನ ದೊಡ್ಡ ಮೊಮ್ಮಗನಾಗಿ ಭಾಳ ಆದರ್ಶಪ್ರಾಯವಾಗಿ ಬದುಕ್ತಾ ಇರೋದು ಎಲ್ಲ ಮೊಮ್ಮಕ್ಕಳಿಗೂ ಒಂದು ದಾರಿಯಾಗಿ ಕಾಣಿಸ್ಬೇಕು ಅಂತ ನನ್ನ ಆಸೆ. ಅದು ಹಾಗೆ ಕಾಣಿಸ್ತಾನೆ ಇದೆ. ಎಲ್ಲ ಮೊಮ್ಮಕ್ಕಳು ಆ ಥರನೇ ಬೆಳೀತಾ ಇದ್ದಾರೆ. ಅದೇ ಸಂತೋಷದ ವಿಷಯ. ಹಾಗೆ ನಿನಗೆ 60 ವರ್ಷ ಆಗಿರೋದು ರಿಟೈರ್ಮೆಂಟ್ ಅಂತ ಅಂದ್ಕೋಬೇಡ. ರಿಟೈರ್ಮೆಂಟ್ ಈಸ್ ಓನ್ಲಿ ಎ ರಿಟೈರ್ಮೆಂಟ್ ಫಾರ್ ಯುವರ್ ಗೌರ್ಮೆಂಟ್ ಜಾಬ್. ಬಟ್ ಜೀವನದಲ್ಲಿ ಭಾಳ ಕೆಲಸಗಳು ಮಾಡ್ಬೋದು. ಅದು ಯಾವ ಥರನಾರು ಆಗ್ಬೋದು. ಎಲ್ಲ ಕೆಲಸಗಳು ಮಾಡುವಾಗಲೂ ನಿಮಗೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ಗುಡ್ ಲಕ್. Happy birthday to you. Happy birthday to you. Happy birthday to Mohan. Happy birthday to you. Hello Mohan Chikappa. Wish you a wonderful happy birthday. We love you so much, and I'm hoping and I'm really grateful that you'll be able to spend more time with us now whenever we come. But I really love you. We all love you. Go ahead. Remembering all the fun we had, thank you for showing so much love on us. That was really important to us. I admire your strength, kindness and personality. Happy birthday once again, Mohan Tata. Happy birthday. Happy birthday, Mohan Tata. Wish you the best.
ಜಾಗ ಬಿಡ್ರೋ. ನಂಬರ್ 1 ನಂಬರ್ 2 ಮೋಡ ಅಂದ ತಂದಿದೆ, ಹಕ್ಕಿ ಹಾಡಿ ಹಾರಾಡಿದೆ, ಹಾಯಾಗಿ ಆನಂದದೆ, ತಂಪು ಗಾಳಿ ಬೀಸಿದೆ, ನದಿಯ ನೀರು ಓಡಿದೆ, ಹಸಿರು ಮೆತ್ತೆಯ ಹಾಸಿದೆ. Hi Mohan Baba, wish you many happy returns of the day. May God bless you with all happiness. ನಿಮ್ಮ ಒಂದು ಶ್ರದ್ಧೆ, ಭಕ್ತಿ ಮತ್ತು ಆನೆಸ್ಟಿ ನನಗೆ ತುಂಬ ಇಷ್ಟ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ರಿಟೈರ್ಮೆಂಟ್ ಡೇಸ್ ಬಾಬಾ. ಎಂಜಾಯ್. ಒಂದು ಥಿಂಗ್ ಏನು ಅಂದರೆ ನಾನು ಮುಟ್ಟಾಗ ನಿಮಗೆ PRRCಲಿ ಕೆಲಸ ಸಿಕ್ತು, ಅದೇ ದೊಡ್ಡ ವಿಷಯ ನನಗೆ. ಅದನ್ನು ನಾನು ಮೋಸ್ಟ್ಲಿ ನಾನಿರೋವರೆಗೂ ಜ್ಞಾಪಿಸ್ಕೊತೀನಿ. Once again, very many happy returns of the day. Thank you. ಹ್ಯಾಪಿ ಬರ್ಡೇ ಮೋಹನ್ ಮಾವ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೋಸ್ಕರ ಈ ಹಾಡು. ಜನ್ಮದಿನಮಿದಂ ಐ ಪ್ರಿಯ ಸಖೇ, ಜನ್ಮದಿನಮಿದಂ ಐ ಪ್ರಿಯ ಸಖೇ, ಶಂತನೋತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಹವಶತಾಯುಷಿ ಈಶ್ವರಃ ಸದಾ ತ್ವಾಂ ಚ ರಕ್ಷತು ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ, ಜೀವನಂ ತವ ಭವತು ಸಾರ್ಥಕಂ. ಹುಟ್ಟುಹಬ್ಬದ ಶುಭಾಶಯಗಳು ಮೋಹನ್ ಮಾವ. ಖುಷಿಯಾಗಿರಿ, ಎಲ್ಲ ಚೆನ್ನಾಗಿರಲಿ. 60ನೇ ಹುಟ್ಟುಹಬ್ಬದ ಶುಭಾಶಯಗಳು ಮೋಹನ್ ಮಾವ. ಟೇಕ್ ಕೇರ್. ಸಿಗೋಣ ಆದಷ್ಟು ಬೇಗ. ಹಲೋ ಮೋಹನ್, ಹುಟ್ಟುಹಬ್ಬದ ಶುಭಾಶಯಗಳು. 60 ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಆರೋಗ್ಯವಂತರಾಗಿ, ಅದೃಷ್ಟವಂತರಾಗಿ, ಭಾಗ್ಯವಂತರಾಗಿ, ಚಿರಂಜೀವಿಯಾಗಿ, ಜೀವನದಲ್ಲಿ ಸುಖ ಸಂತೋಷ ಎಲ್ಲವನ್ನು ನಿಮಗೆ ಕರುಣಿಸಲಿ. ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದು ಖುಷಿಯಾಗಿ ಎಲ್ಲವನ್ನು ಒಳ್ಳೆಯದು ಮಾಡಲಿ. ಹ್ಯಾಪಿ ಬರ್ತ್ಡೇ ಟು ಯು ಮೋಹನ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗುಡ್ ಲಕ್. ಮೋಹನ್ ಅಂತ ಹೇಳಿ. ಹಲೋ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಮೋಹನ ಮಾತಾಡಪ್ಪ, ಮಾತಾಡೋ ಮೋಹನ್. ಆರೋಗ್ಯವಾಗಿ ನೀರಾಳಿ ಸಾಕ್ಕೊಂಡು ಚೆನ್ನಾಗಿ ಬೆಳ್ಕೊಕಲ್ಲ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ದೇವರೆಲ್ಲ ಒಳ್ಳೇದು ಮಾಡಲಿ. ಆ ಭಗವಂತ ನಂಜುಂಡೇಶ್ವರ, ತಿರುಪತಿ ವೆಂಕಟರಮಣ, ಪಂಚಗಾಲ ಪಾರ್ವತಿ ಎಲ್ಲರೂ ಇದೆ ಮಗು. ಎಲ್ಲರೂ ಒಳ್ಳೇದು ಮಾಡಿದ್ದೀವಿ ಅಷ್ಟೇ. ನೀನು ಒಳ್ಳೆಯದು. ಹಲೋ ಮೋಹನ್, ಇವತ್ತು ನಿಮ್ಮದು 60ನೇ ವರ್ಷದ ಹುಟ್ಟುಹಬ್ಬ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಯುವರ್ ಸ್ಪೆಷಲ್ ಡೇ. ಮೇ ಗಾಡ್ ಬ್ಲೆಸ್ ಯು ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಗುಡ್ ಹೆಲ್ತ್, ಬೆಸ್ಟ್ ವಿಶಸ್, ಗುಡ್ ಲಕ್, ಎವ್ರಿಥಿಂಗ್ ಟು ಯು. ಯು ಆರ್ ಆಲ್ವೇಸ್ ಮೈ ಸ್ಟ್ರೆಂತ್ ಆ್ಯಂಡ್ ಹ್ಯಾಪಿನೆಸ್. ನಿಮ್ಮ ಸಾಧನೆಗಳು ನನಗೆ ಯಾವಾಗಲೂ ಸ್ಫೂರ್ತಿದಾಯಕ. ಹೀಗೆ ನಗ್ನಗ್ತಾ ಸಂತೋಷವಾಗಿ ಚೆನ್ನಾಗಿ ಕಾಲ ಮಾಡಿ. ಹಾಯ್ ಪಾ, ಹೇಗಿದ್ದೀರಾ? ಹ್ಯಾಪಿ 60th ಬರ್ತ್ಡೇ ಅಪ್ಪ. ವಾಟ್ ಆಲ್ ಶುಡ್ ಐ ಟೆಲ್? ನಾನು ನಿಮಗಾಗಿ ಏನು ಹೇಳೋಕ್ಕಾಗತ್ತೆ? ನಿಮಗಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ, ತುಂಬ ಇನ್ಸ್ಪಿರೇಷನಲ್ಲು ನೀವು. ತುಂಬ ಪ್ರೈಡ್ ಫೀಲ್ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ನೀವು ನ್ಯೂಕ್ಲಿಯಸ್ ಸೈಂಟಿಸ್ಟ್ ಆಗಿರಿ, ನೀವು ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್. ಅದು ಒಂದು ತುಂಬ ಹೆಮ್ಮೆಯ ವಿಷಯ. ನೀವು ನನ್ನ ಗುರು, ನನ್ನ ಪ್ರೈಡು, ನನ್ನ ಮೆಂಟರು, ನನ್ನ ಇನ್ಸ್ಪಿರೇಷನು, ನನ್ನ ಎಲ್ಲ ಎಕ್ಸಿಸ್ಟಿಂಗ್, ನನ್ನ ಟೀಚರ್, ಎಲ್ಲ ವರ್ಡ್ಸ್, ಒಳ್ಳೆ ವರ್ಡ್ಸ್ ನೀವು ನನಗೆ. ಮೋಡ ಅಂದ ತಂದಿದೆ, ಹಕ್ಕಿ ಹಾಡಿ ಹಾರಾಡಿದೆ.
likes, he loves, he uses only Indian made. Yeah? My boss breathes India. He likes India. He eats India. He sleeps India. He dreams India. He walks India. He talks India. He takes India. He laughs India. He cries India. He dances India. He jumps India. He loves India. He hugs India. He do everything in India. But he do kaka susu only in London. Yeah. Yes. Waste of dialogue. Oof. Thank you.